ಹಲೋ ಮಕ್ಕಳೇ ಮತ್ತು ಮುಂದಿನ ನಮ್ಮ ದೇಶದ ಪ್ರಜೆಗಳೇ. ಸೊ ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ನನ್ನ ಹತ್ರ ಈಗ ಮ್ಯಾಥಮೆಟಿಕ್ಸ್ ಡಿಲೀಟೆಡ್ ಪೋರ್ಷನ್ಸ್ ಇದೆ. ನನ್ನ ಹತ್ರ ಎಲ್ಲ ನಿಮ್ಮ ಹತ್ರ ಇದೆ, ಯಾಕಂದರೆ ನಮಗಿಂತ ಫಾಸ್ಟು ಈ ಥರ ವಿಷಯದಲ್ಲಿ ಡಿಲೀಟೆಡ್ ಪೋರ್ಷನ್ಸಲ್ಲಿ ಫಸ್ಟ್ ಸ್ಟೂಡೆಂಟ್ಸ್ ಮುಂದೆ ಇರ್ತಾರೆ. ಯಾಕಂದರೆ ಎಲ್ಲೆಲ್ಲಿ ಯಾವುದೇ ಪೋರ್ಷನ್ಸ್ ಇಲ್ಲ, ಸೊ ನಮಗೆ ತುಂಬ ಕಮ್ಮಿ ಆಗಿದೆಯಲ್ಲ ಪೋರ್ಷನ್ಸ್, ಈಗ ವಿಲ್ ಬಿ ವೆರಿ ಹ್ಯಾಪಿ. ಸೊ ಐ ಆಮ್ ಆಲ್ಸೋ ಹ್ಯಾಪಿ ಇನ್ ಒನ್ ವೇ. ಅಟ್ ದ ಸೇಮ್ ವೇ ಸಮ್ವೇರ್ ನನ್ನ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಡಿಸ್ಕಸ್ ಮಾಡ್ತೀನಿ. ಅಂದರೆ ನಾನು ಸುಮ್ಮನೆ ಯಾವುದೋ ಒಂದು ಇಲ್ಲಿ ಡಿಲೀಟ್ ಆಗಿದೆ, ಅಲ್ಲಿ ಡಿಲೀಟ್ ಆಗಿಲ್ಲ, ಇಲ್ಲಿ ಡಿಲೀಟ್ ಆಗಿದೆ ಅಂತ ನಾನು ಎಲ್ಲ ಹೇಳಲ್ಲ ಆ್ಯಕ್ಚುಲಿ. ಸೊ ಸುಮ್ಮನೆ ಆ ಥರ ಹೇಳೋ ಬದಲು ಈ ಡಿಲೀಟ್ ಆಗಿರೋ ಪೋರ್ಷನ್ಸ್ ನಿಮ್ಮ KCETಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ, ಮತ್ತು ನಿಮ್ಮ JEE ಮೇನ್ಸ್, ನೀವು ತುಂಬ ಜನ JEE ಮೇನ್ಸ್ ಕೂಡ ಬರೀತಾ ಇರ್ತೀರ, ಅದಕ್ಕೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ. ಅದೊಂದೇ ಅಂತಲ್ಲ, ನಿಮ್ಮ ಫ್ಯೂಚರಲ್ಲಿ ನೀವು ಇಂಜಿನಿಯರಿಂಗು BSc MSc ತೊಗೊಂಡ್ರೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರೋನಾ ಅನ್ನೋದು ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಎಫೆಕ್ಟ್ ಆಗಿಲ್ಲ. ಲಾಸ್ಟ್ ಇಯರ್ PUC ಮಾಡಿದಲ್ವಾ, ಅವ್ರಿಗೆ ಇನ್ಫ್ಯಾಕ್ಟ್ ದೇ ಎಂಜಾಯ್ ಇಟ್. ಹೇಳ್ಬೇಕಂದ್ರೆ ಅವ್ರಿಗೆ ತುಂಬ ಗ್ಯಾಪ್ ಇತ್ತು, CET ಪೋಸ್ಟ್ಪೋನ್ ಆಯಿತು ಆ್ಯಂಡ್ ಎಲ್ಲ ಪೋರ್ಷನ್ಸ್ ಎಲ್ಲ ಮುಗಿದಿತ್ತು. ಇನ್ಫ್ಯಾಕ್ಟ್ ಒನ್ ಇಫ್ ಐ ಸೇ ಒನ್ ವೇ ದೇ ಆರ್ ರಿಯಲಿ ಒಂಥರ ಅವ್ರಿಗೆ ಇಟ್ ಈಸ್ ಲೈಕ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಸೊ ಇಟ್ಸ್ ಎ ಗುಡ್ ಥಿಂಗ್ ದಟ್ ಹ್ಯಾಪನ್ ಟು. ಆದರೆ ಈ ಸತಿ ಮಕ್ಕಳಿಗೆ, ಸೆಕೆಂಡ್ PUC ಮಕ್ಕಳಿಗೆ, ಫಸ್ಟ್ PUC ಮಕ್ಕಳಿಗೆ ನಿಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ಎಂತಕ್ಕೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಆನ್ಲೈನಲ್ಲಿ ಅಷ್ಟೊಂದು ಈ ದ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಮ್ಮಿ ಇರುತ್ತೆ. ಇನ್ಫ್ಯಾಕ್ಟ್ ನಾನೇ ಟೀಚ್ ಮಾಡೋಕ್ಕಾದ್ರೆ ನಾನು ಕ್ಲಾಸಲ್ಲಿ ಟೀಚ್ ಮಾಡಿದ 50 ಮೇ ಬಿ 30 ಮಿನಿಟ್ಸಲ್ಲಿ ಟೀಚ್ ಮಾಡೋ ಟಾಪಿಕ್ ಆನ್ಲೈನಲ್ಲಿ 1 hour ಟೀಚ್ ಮಾಡ್ತೀವಿ. ಸೊ ಟೀಚರ್ಗೆ ತುಂಬ ಪೋರ್ಷನ್ಸ್ ತುಂಬ ಏನಾದ್ರು ಬರ್ಡನ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಬರ್ಡನ್ ಆಗುತ್ತೆ. ಅದರಿಂದ ಪೋರ್ಷನ್ಸ್ ರಿಲೇಟ್ ಮಾಡಿದರೆ ಇಟ್ಸ್ ಎ ವೆಲ್ ಆ್ಯಂಡ್ ಗುಡ್. ಸೊ ನೋ ಪ್ರಾಬ್ಲಮ್ ಇನ್ ದಟ್. ಬಟ್ ಆದರೆ ನೀವು ಡಿಲೀಟ್ ಆಗಿದ್ದು ನೀವು ಕೆಲವೊಂದು ಪೋರ್ಷನ್ಸ್ನ ಇಟ್ ಇಸ್ ಗುಡ್ ಟು ಲರ್ನ್. ಅದು ಯಾವುದೊಂದು ಡಿಸ್ಕಸ್ ಮಾಡ್ತೀನಿ ಈಗ JEE ಮತ್ತು KCET ಪಾಯಿಂಟ್ ಆಫ್ ವ್ಯೂಲಿ. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಾನೀಗ ಟಾರ್ಗೆಟ್ 100 ಅಂತ ಸೀರೀಸ್ ಸ್ಟಾರ್ಟ್ ಮಾಡಿದೆ. ಟಾರ್ಗೆಟ್ 100 ಅಂದರೆ ನನಗೆ ಪ್ರತಿಯೊಬ್ಬ ಸ್ಟೂಡೆಂಟು, ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ PUC ಸ್ಟೂಡೆಂಟ್ಸು 100 ಮಾರ್ಕ್ಸ್ಗೆ ಟಾರ್ಗೆಟ್ ಮಾಡಬೇಕು. 100 ಮಾರ್ಕ್ಸ್ಗೆ, ಅದಕ್ಕಿಂತ ಕಮ್ಮಿ ಮಾಡಬಾರ್ದು ಅಂದ್ಬಿಟ್ಟು ನಾನು ಪ್ರತಿಯೊಂದು ಚಾಪ್ಟರ್ದು ಕಾನ್ಸೆಪ್ಟ್ ವಿಡಿಯೋಸ್, ಪ್ರತಿಯೊಂದು ಚಾಪ್ಟರ್ ನಾನು ಟೀಚ್ ಮಾಡ್ತೀನಿ. ಮತ್ತು ಅದರದ್ದು ರಿಲೇಟೆಡ್ ಟು ಪ್ರತಿಯೊಂದು ಕ್ವಶನ್ 2014 ಹಿಡಿದು 2020 ಪ್ರತಿಯೊಂದು ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ನಿಮಗೆ ಇಲ್ಲ ಯೂಟ್ಯೂಬಲ್ಲಿ ಸಾಲ್ವ್ ಮಾಡ್ತೀನಿ. ಇಟ್ಸ್ ಕಂಪ್ಲೀಟ್ಲಿ ಫಾರ್ ಫ್ರೀ. ಸೊ ಇಟ್ಸ್ ಅ ಟೈಮ್ ದಟ್ ಯು ಕ್ಯಾನ್ ಟಾರ್ಗೆಟ್ ಫಾರ್ 100 ಈವನ್ ವಿತೌಟ್ ಗೋಯಿಂಗ್ ಟು ಸ್ಕೂಲ್ ಆಲ್ಸೋ. ಸೊ ಐ ಆಮ್ ಗೋನ್ ಟೀಚ್ ಯು. ನಾನು ಫುಲ್ ಟೀಚ್ ಮಾಡ್ತೀನಿ. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಅದರಿಂದ ನಾನು ಆಲ್ರೆಡಿ ಒಂದು ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆ ಕಾನ್ಸೆಪ್ಟ್ ವಿಡಿಯೋ. ಅದಾದಮೇಲೆ ನೆಕ್ಸ್ಟ್ ಆದಮೇಲೆ 1 ಮಾರ್ಕಸ್ 2 ಮಾರ್ಕಸ್ ವಿಡಿಯೋ ರೆಡಿ ಇದೆ. ಸೊ ವಿ ಜಸ್ಟ್ ಹ್ಯಾವ್ ಟು ಅಪ್ಲೋಡ್ ಇಟ್ ಆ್ಯಂಡ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸೀರೀಸ್. ಇನ್ಫ್ಯಾಕ್ಟ್ ಆ ವೀಡಿಯೋಸ್ ಸ್ಟಾರ್ಟ್ ಮಾಡೋಕ್ಕಾದ್ರೆ ನಾನು ಈ ಪೋರ್ಷನ್ಸ್ ನೋಡೇ ಇರಲಿಲ್ಲ. ನಾನು ಅದರಲ್ಲಿ ಎಲ್ಲ ಟೀಚ್ ಮಾಡಿದ್ದೀನಿ. ಐ ಆಮ್ ನಾಟ್ ಸೀನ್ ಅ ಪೋರ್ಷನ್ಸ್, ಓನ್ಲಿ ಡಿಲೀಟೆಡ್ ಪೋರ್ಷನ್ಸ್. ನಾನೇನು ಟೀಚ್ ಮಾಡ್ತೀನಿ ಅದರಲ್ಲಿ ಯಾವುದರಲ್ಲೂ ನಂದು ಡಿಲೀಟೆಡ್ ಪೋರ್ಷನ್ ನಾನು ಫಸ್ಟ್ ಆಫ್ ಆಲ್ ಇದು ನಾನು ನೋಡೋದೇ ಇಲ್ಲ ಆ್ಯಕ್ಚುಲಿ. ನಾನು NCERT ಬುಕ್ ನೋಡ್ಬಿಟ್ಟು ಕಂಪ್ಲೀಟ್ ಟೀಚ್ ಮಾಡ್ತೀನಿ. ನಿಮ್ಗೆ ಯಾವ ಡಿಲೀಟೆಡ್ ಆಗಿದೆಯೋ ನೀವು ಅದನ್ನ ಸ್ಟಡಿ ಮಾಡಬೇಡಿ. ಬಟ್ ನನ್ನ ಪ್ರಕಾರ ನೀವೆಲ್ಲ ಸ್ಟಡಿ ಮಾಡಿ, ಯಾಕಂದರೆ ನಾಲೆಜ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ದಟ್ ಈಸ್ ವಾಟ್. ಈ ಕರೋನಾ ಎಲ್ಲ ಹೋಗುತ್ತೆ, ಇನ್ನೊಂದು 1 ವರ್ಷ 1 ವರ್ಷ ಹೋಗುತ್ತೆ. ಬಟ್ ವಾಟ್ ಸ್ಟೇಸ್ ಇನ್ ಯುವರ್ ಮೈಂಡ್ ಇಸ್ ಅ ನಾಲೆಜ್. ಪ್ಲೀಸ್ ಇದನ್ನು ಅರ್ಥ ಮಾಡಿಕೊಂಡು ನೀವು ಸ್ಟಡಿ ಮಾಡಿ. ನಿಮ್ಮ ಹತ್ರ ಟೈಮ್ ಇದೆ, ಟೈಮ್ ಇಲ್ಲ ಅಂತಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ತುಂಬ ಟೈಮ್ ಇದೆ. ಅದೇ ಒಳ್ಳೆ ಒಂದು ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಒಂದು ಮ್ಯಾಥಮೆಟಿಕ್ಸ್ಗೆ, ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ ಬುಕ್ಸ್ ಇಟ್ಬಿಡಿ. ನಾನೇನು ಟೀಚ್ ಮಾಡ್ತೀನಿ ಎಲ್ಲ ಬರ್ಕೊಂಡು ಹೋಗ್ತಾ ಇರಿ. ದಟ್ ಈಸ್ ಮೋರ್ ದೆನ್ ಎನಫ್. ನೀವು ಯಾವುದು ವರಿ ಮಾಡೋಷ್ಟು ಬೇಕಾಗಿಲ್ಲ. ಈಗ ಬನ್ನಿ, ಈಗ ಡಿಸ್ಕಸ್ ಮಾಡೋಣ ಪ್ರತಿಯೊಂದು ಚಾಪ್ಟರಲ್ಲಿ. ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ. ಅದರಲ್ಲಿ ಏನು ಮಾಡಿದ್ರೆ ಕಾಂಪೋಸಿಟ್ ಫಂಕ್ಷನ್ಸ್ ಮತ್ತು ಇನ್ವರ್ಸ್ ಫಂಕ್ಷನ್ನ ಡಿಲೀಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ಸ್ ಅನ್ನೋದು ಇಂಪಾರ್ಟೆಂಟ್. ಎಂತಕ್ಕೆ ಅಂದರೆ, ಸೊ ಕಾಂಪೋಸಿಟ್ ಫಂಕ್ಷನ್ ಅಂದರೆ ಫಂಕ್ಷನ್ ವಿತಿನ್ ಎ ಫಂಕ್ಷನ್ ಅಂತ. ಸೊ ಆ್ಯಕ್ಚುಲಿ ಕಾಂಪೋಸಿಟ್ ಫಂಕ್ಷನ್ ಅನ್ನೋದು ನೇಮ್ ಇದ್ದಂಗೆ. ಸೊ ಇನ್ಫ್ಯಾಕ್ಟ್ ರಿಲೇಷನ್ಸ್ ಫಂಕ್ಷನ್ ನೀವು ಮಾಡಲಿಲ್ಲ ಅಂದರೆ ಬೇರೆ ಚಾಪ್ಟರ್ಸ್ ಮಾಡ್ಬೋದು. ಸೊ ಕಾಂಪೋಸಿಟ್ ಫಂಕ್ಷನ್ ವಿ ಆಲ್ರೆಡಿ ಯೂಸಿಂಗ್ ಇನ್ ಅದರ್ ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್ ನೀವು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಚೈನ್ ರೂಲ್ ಇದೆ, ಅದು ಕೂಡ ಕಾಂಪೋಸಿಟ್ ಫಂಕ್ಷನ್. ಅಂದರೆ ನೇಮ್ ಗೊತ್ತಿಲ್ಲದೆ ನೀವು ಯೂಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಅದೇ JEE ಮೀನ್ಸಲ್ಲಿ ತುಂಬ ಫ್ರೀಕ್ವೆಂಟಾಗಿ ಕ್ವಶನ್ಸ್ ಬರ್ತಾ ಇದೆ ಕಾಂಪೋಸಿಟ್ ಫಂಕ್ಷನ್ಸಲ್ಲಿ. ಬಟ್ ಸೊ ದೇರ್ ಇಸ್ ನೋ ಇಂಟಿಮೇಷನ್ ಅಬೌಟ್ JEE ಮೀನ್ಸ್ ಆರ್ KCET. ಸೊ PUC ಲೇಟ್ ಆಗಿದೆ, ಬಟ್ ಕಾಂಪೋಸಿಟ್ ಫಂಕ್ಷನ್ ವಿ ಡೋಂಟ್ ನೋ ಅಬೌಟ್ ಇನ್ ದ KCET. ನೋಡಿ, ಮ್ಯಾಥಮೆಟಿಕ್ಸ್ ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಬೌಂಡ್ರಿ ಇಲ್ಲ. ಇದು ಟಾಪಿಕ್ಕು, ಪ್ರತಿಯೊಂದು ಎಲ್ಲ ಮ್ಯಾಥಮೆಟಿಕ್ ಎಲ್ಲ ಟಾಪಿಕ್ಕು ಒಂದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಯಾವುದೋ ಒಂದು ಕ್ವಶನ್ ನಾವು ಯಾವುದೋ ಕ್ವಶನ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ CBSEಯಲ್ಲಿ, ಅದು ಇಲ್ಲಿ ಇರೋದೇ ಇಲ್ಲ, ಅದು ಬರುತ್ತೆ. ಸೊ ಐ ಕೆನಾಟ್ ಕ್ರಿಸ್ಟಲ್ ಕ್ಲಿಯರ್ಲಿ ಮೇಕ್ ಎ ಬೌಂಡ್ರಿ, ಇದು ಅದು ಅಂತ ನಾವು ಮಾಡೋಕ್ಕಾಗಲ್ಲ. ಬಟ್ ಇನ್ವರ್ಸ್ ಫಂಕ್ಷನ್ ಕೂಡ ಡಿಲೀಟ್ ಮಾಡಿದ್ದಾರೆ. ಐ ಡೋಂಟ್ ನೋ ಲೈಕ್ ಯಾಕೆ ಇನ್ವರ್ಸ್ ಫಂಕ್ಷನ್ ಡಿಲೀಟ್ ಮಾಡಿದ್ದಾರೆ ಅಂತ. ಸೊ ಯಾಕಂದರೆ ಇನ್ವರ್ಸ್ ಫಂಕ್ಷನ್ ಡಿಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಟ್ಟಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಈಸ್ ಅ ಪಾರ್ಟ್ ಆಫ್ ಇನ್ವರ್ಸ್ ಫಂಕ್ಷನ್. ಬಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ ಕೂಡ ನೀವು ಕಲಿತೀರಾ. ಸೊ ಬಟ್ ನೀವು ಅಲ್ಲಿ ಬೈಜೆಕ್ಟಿವ್, ಇಂಜೆಕ್ಟಿವ್ ಅದು ನೀವು ಕಲಿಯಲ್ಲ. ಅದು 1 to 1 on 2 ಇಲ್ಲ, ಅದೆಲ್ಲ ಇನ್ವರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಇಟ್ ಈಸ್ ಡಿಲೀಟೆಡ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಬಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಮೀನ್ ನಾನು ಟೀಚ್ ಮಾಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆಲ್ರೆಡಿ ನಾನು ಎಲ್ಲ ಗ್ರಾಫ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಲೀಟೆಡ್ ಪೋರ್ಷನ್ ಬಂದು ಗ್ರಾಫ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ನಾನು ಬೆಳಗ್ಗೆ ತಾನೇ ಇನ್ವರ್ಸ್
ಟ್ರಿಗ್ನೋಮೆಟ್ರಿಕ್ ಗ್ರಾಫ್ ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡಿದೆ. ಐ ಎಕ್ಸ್ಪ್ಲೇನ್ ವೆರಿ ಬ್ಯೂಟಿಫುಲಿ ಗ್ರಾಫ್ಸ್, ಯಾಕೆ ನಾವು ರೇಂಜ್ ಡೊಮೈನ್ ತೊಗೊಬೇಕಂತ ನೋಡಿದೆ, ಅದನ್ನೇ ತೆಗೆದುಬಿಟ್ಟಿದ್ದಾರೆ. ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಇದೆ. ಸೊ ಸಮಯ ಕ್ಯಾನ್ ಲಿಂಕ್ ಅಗೇನ್, ಅದನ್ನ ಮತ್ತೆ ಲಿಂಕ್ ಮಾಡ್ಬೋದು ನಾವು. ಎಲಿಮೆಂಟರಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದರೆ, ಸೊ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್ ವೆದರ್ ದೇ ರಿಮೂವ್ ಕಂಪ್ಲೀಟ್ಲಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಪ್ರಾಪರ್ಟೀಸ್ ಕಂಪ್ಲೀಟ್ ರಿಮೂವ್ ಮಾಡಿಬಿಟ್ರೆ ನಿಮ್ಮ ಎಕ್ಸರ್ಸೈಸ್ 8.2ನೇ ಅಲ್ಲ, ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಏನು ಇರೋದೇ ಇಲ್ಲ. ಸೊ ನಾನು ಹೇಳ್ತೀನಿ, ವಿ ಕೆನಾಟ್ ಡಿಸೈಡ್ ಎನಿಥಿಂಗ್ ಅಂಟಿಲ್ ಅನ್ಲೆಸ್ ಒಂದು ಅವರು ಸ್ಯಾಂಪಲ್ ಪೇಪರ್ ಕೊಡೋರ್ಗೂ ನಮಗೆ ಅರ್ಥ ಆಗಲ್ಲ. ಸೊ ದೇ ಆರ್ ನಾಟ್ ಗಿವನ್ ದ ಪ್ರಾಪರ್ ಮಾರ್ಕ್ಸ್ ವೈಸ್ ನಮಗೆ ಬ್ಲೋ ಅಪ್ ಸಿಲೆಬಸ್ ಕೊಟ್ಟರೆ ನಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಡಿಲೀಟ್ ಆಗಿದೆ ಅಂತ. ಸೊ ಪ್ರಾಪರ್ಟೀಸ್ ತೆಗೆದಿದ್ರೆ ಆಲ್ಮೋಸ್ಟ್ ನಿಮ್ಮ ಸೆಕೆಂಡ್ ಎಕ್ಸೈಸ್ ಓದಂಗೆ ಕತೆ. ಬಟ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಎಕ್ಸೈಸ್ ಆ್ಯಕ್ಚುಲಿ. ಅದು ನಿಮಗೆ ಡಿಫ್ರೆನ್ಸಿಯೇಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೀವು ಡಿಫ್ರೆನ್ಸಿಯೇಷನ್ ಹೋದರೆ ಇಲ್ಲೇನು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ವಾ, ಅದು ಡಿಫ್ರೆನ್ಸಿಯೇಷನ್ ತೆಗೆದಿಲ್ಲ, ಅದಿದೆ ಅಂದರೆ ಅಲ್ಲಿದೆ, ಇಲ್ಲಿಲ್ಲ. ಸೊ ಸಮ್ವೇರ್ ಯು ವಿಲ್ ಬಿ ಲರ್ನಿಂಗ್ ಇಟ್ ಆ್ಯಕ್ಚುಲಿ. ಸೊ ನಿಮಗೆ ಮೇ ಬಿ ಅಲ್ಲಿ ಸ್ವಲ್ಪ ಎಫರ್ಟ್ ಆಗಬೇಕು ಅಷ್ಟೇ ಅಲ್ಲಿ. ಸೊ ಅದೇನು ಅಷ್ಟು ಡಿಫ್ರೆನ್ಸ್ ಆಗಲ್ಲ ನಿಮಗೆ. ನೀವು ಯು ಗೋಂಟ್ ಸ್ಟಡಿ ಡಿಫ್ರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿಚ್ ಇಸ್ ನಾಟ್ ರಿಮೂವ್ಡ್, ಇಟ್ ಇಸ್ ದೇರ್. ಸೊ ಇಫ್ ಇಟ್ ಇಸ್ ದಟ್ ಈಸ್ ದೇರ್, ದೆನ್ ದಿಸ್ ಆಲ್ಮೋಸ್ಟ್ ಸೇಮ್ ಆಸ್ ದಟ್ ಒನ್. ಸೊ ಅದೇನು ಡಿಫ್ರೆನ್ಸೇ ಆಗಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದು ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸಲ್ಲಿ ಕೆಲವೊಂದು ಪ್ರೂಫ್ಸ್ ನೀವು ಮಾಡಿದ್ದಾರೆ. ಕಾನ್ಸೆಪ್ಟ್ ಆಫ್ ಎಲಿಮೆಂಟರಿ ಆಪರೇಷನ್ಸ್ ಮತ್ತು ನಾನ್ ಝೀರೋ ಮ್ಯಾಟ್ರಿಸಸ್ ಪ್ರಾಡಕ್ಟ್, ಅದು ನಿಮ್ಮ ಹತ್ರ ಆಲ್ರೆಡಿ ಇದೆ, ಪ್ಲೀಸ್ ನೋಡಿ. ಇಲ್ಲ ಅಂತ PDF ಹಾಕಿರ್ತೀನಿ ಲಿಂಕಲ್ಲಿ, ನಿಮ್ಮ ಹತ್ರ ಇರುತ್ತೆ ಬಿಡಿ. ನಮಗಿಂತ ಮುಂಚೆ ಇರ್ತೀರ ನೀವು ಇಂಥ ವಿಷಯದಲ್ಲಿ. ಆ್ಯಂಡ್ ಅದನ್ನೇ ಹಾಕಿ ಡೌನ್ಲೋಡಲ್ಲಿ ಚೆಕ್ ಮಾಡಿ, ಓಕೆ. ಆ್ಯಂಡ್ ಲಿಂಕಲ್ಲಿ ಹಾಕಿರ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಡಿಟರ್ಮಿನೆಂಟಲ್ಲಿ ಪ್ರಾಪರ್ಟೀಸ್ ಆಫ್ ಕೋರ್ಸ್ ಅಲ್ಲಿ ಅವರು ಎಲಿಮೆಂಟರಿ ಆಪರೇಷನ್ ರಿಮೂವ್ ಮಾಡಿದ್ರೆ ಇಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ರಿಮೂವ್ ಮಾಡಲೇಬೇಕು. ಸಮ್ ಇಟ್ಸ್ ಅ ಗುಡ್, ಪ್ರಾಪರ್ಟೀಸ್ ಡಿಟರ್ಮಿನೆಂಟ್ ಅಷ್ಟೊಂದು ಯೂಸ್ ಆಗಲ್ಲ. ದೇ ಹವ್ ರಿಮೂವ್ ಇಟ್ಸ್, ಓಕೆ, ಇಟ್ ವೆಲ್ ಆ್ಯಂಡ್ ಗುಡ್ ಓನ್ಲಿ. ಅದಾದಮೇಲೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್, ನನಗೆ ಇಲ್ಲಿ ರಿಟೈನ್ಡಲ್ಲಿ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ರಿಮೂವಲ್ಲಿ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್, ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್, ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್, ಇದು ಎರಡು ಲಿಂಕ್ ಇದೆ. ಸೊ ನಾಟ್ ರಿಯಲಿ ಅಂಡರ್ಸ್ಟುಡ್. 5 ಮಾರ್ಕ್ ಕ್ವಶನ್ ಯೂಶಲಿ ಬರ್ತಾಯಿತ್ತು ನಮಗೆ ನಮ್ಮ ಡಿಟರ್ಮಿನೆಂಟ್ಸಲ್ಲಿ. ಸೊ ಅದನ್ನು ರಿಮೂವ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಅದೇನು ಇಟ್ ಡಸಂಟ್ ಮ್ಯಾಟರ್, ನಿಮ್ಮ KCET JEE ಮೇನ್ಸ್ಗೆ ನಿಮಗೆಲ್ಲ ಬಂದೇ ಬರುತ್ತೆ. ಬಿಕಾಸ್ ಡಿಲಿಟೆಡ್ ಪೋರ್ಷನ್ಸ್ ಆಲ್ರೆಡಿ ಲಿಂಕ್ಡ್ ಇನ್ ದ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಮ್ಯಾಟ್ರಿಸಸ್. ಸೊ ಅದರಿಂದ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ರೋಲ್ಸ್ ಆ್ಯಂಡ್ ಲೆಗ್ರಾಂಜಸ್ ಮೀನ್ ವ್ಯಾಲ್ಯೂ ರಿಮೂವ್ ಮಾಡಿದ್ರೆ ಇಟ್ಸ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಯಾಕಂದರೆ ಇಂಜಿನಿಯರಿಂಗಲ್ಲಿ ನೀವು ಇದೇ ಥಿಯರಮ್ ಮತ್ತೆ ಸ್ಟಡಿ ಮಾಡ್ತೀರಾ. ಇಲ್ಲಿ ನಾವು ರೋಲ್ಸ್ ಆ್ಯಂಡ್ ಲೆಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ಕೇಳ್ತೀವಿ. ಇಲ್ಲಿ ನಿಮಗೆ ರೋಲ್ಸ್ ಥಿಯರಮ್ ಆ್ಯಂಡ್ ಮೀನ್ ವ್ಯಾಲ್ಯೂ ಥಿಯರಮ್ ಇದೆ, ಅಲ್ಲಿ ನಿಮಗೆ ಲೆಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ LMV ಅಂತ ಕರಿತೀವಿ. ಇಲ್ಲಿ ನಾವು MVT ಥಿಯರಮ್ ಅಂತ ಕರಿತೀವಿ. ಸೊ MVT ಇನ್ your 12th ಆ್ಯಂಡ್ ವಿ ಗೋನ್ ಟು ಕಾಲ್ ಇಟ್ ಸೇಮ್ ಥಿಂಗ್ ವಿತ್ LMV ಇನ್ ದ ಇಂಜಿನಿಯರಿಂಗ್. ಸೊ ಅಲ್ಲಿ ಮತ್ತೆ ಸ್ಟಡಿ ಮಾಡೋದ್ರಿಂದ ಅದೇನು ಅಷ್ಟು ಡಿಫ್ರೆನ್ಸ್ ಆಗಲ್ಲ. ಬಟ್ ಏನೇನು ಇನ್ಕ್ಲೂಡ್ ಮಾಡಿದ್ದಾರೆ ಅವೆಲ್ಲ ಇಟ್ಸ್ ಆಲ್ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಎಲ್ಲರೂ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ರೇಟ್ ಆಫ್ ಚೇಂಜ್ ಆಫ್ ಬಾಡಿಸ್. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಬಾಡಿಸ್ನ ರೀಡ್ ಮಾಡಿದ್ರೆ ಎರಡು ರೇಟ್ ಆಫ್ ಚೇಂಜ್ ಇರೋದು. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ಆ ಕ್ವಶನ್ಸ್ನ ಕೂಡ ಲಿಂಕ್ ಮಾಡ್ಬೋದು. ಆ್ಯಂಡ್ ಯೂಸ್ ಆಫ್ ಡಿಫ್ರೆನ್ಸಿಯೇಷನ್ ಇನ್ ಅಪ್ರಾಕ್ಸಿಮೇಷನ್, ಅಂದರೆ ಅಪ್ರಾಕ್ಸಿಮೇಷನ್ ಕಂಪ್ಲೀಟಾಗಿ ರಿಮೂವ್ ಮಾಡಿದೆ. ಅಂದರೆ ಈ ರೂಟ್ ಪ್ರತಿ ಸತಿ ಬರ್ತಾ ಇತ್ತು 2 ಮಾರ್ಕ್ ಕ್ವಶನ್. ಆ್ಯಕ್ಚುಲಿ ಇಟ್ ವಾಸ್ ಈಸಿ ಕ್ವಶನ್. ರೂಟ್ ಆಫ್ 36.6, ರೂಟ್ ಆಫ್ 27, 28 ಅದರ ಬರ್ತಾ ಇತ್ತು. ದೇ ಹವ್ ರಿಮೂವ್ ದಟ್ ಕಂಪ್ಲೀಟ್ಲಿ. ಸೊ ಯು ಡೋಂಟ್ ಹ್ಯಾವ್ ಟು ಸ್ಟಡಿ ಅಬೌಟ್ ದಟ್. ಅದಾದಮೇಲೆ ನೆಕ್ಸ್ಟ್ ಬಂದು ಇಂಟಿಗ್ರಲ್ಸಲ್ಲಿ ರೂಟ್ ಆಫ್ AX² + BX+ ಸೇವ್ ಮಾಡಿದ್ದಾರೆ. ಅದೇನು ಅಷ್ಟು ಡಿಫ್ರೆನ್ಸ್ ಆಗಲ್ಲ ಆ್ಯಕ್ಚುಲಿ, ಬಿಕಾಸ್ ನೀವು ಆಲ್ರೆಡಿ 1/√ ಆಫ್ AX² + BX+ ಸ್ಟಡಿ ಮಾಡ್ತಾ ಇರ್ತೀರ. ನಿಮ್ಗೆ ಅದು 1 ಗೊತ್ತಿದ್ರೆ ರೂಟ್ ಅದು ಕಲಿಯೋದೇನೋ ಅಷ್ಟು ಇಟ್ಸ್ ನಾಟ್ ಅ ಬಿಗ್ ಡಿಫ್ರೆನ್ಸ್ ಅಟ್ ಆಲ್. ಲಿಮಿಟ್ ಆಫ್ ಎ ಸಮ್ ರಿಮೂವ್ ಮಾಡಿದ್ರೆ ಲಿಮಿಟ್ ಆಫ್ ಎ ಸಮ್ ಇಟ್ಸ್ ಓಕೆ, ಯಾಕಂದರೆ 11th ಕೂಡ ಇದೆ ಅದು. ಸೊ ಅದರಿಂದ ದೇ ಹವ್ ರಿಮೂವ್ಡ್ ಅಬೌಟ್ ದಟ್. ಸೊ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಅಂತ ಎನಿವೇ ಬಿಫೋರ್ ಕೂಡ ಕ್ವಶನ್ ಬರ್ತಾ ಇರಲಿಲ್ಲ ಲಿಮಿಟ್ ಆಫ್ ಎ ಸಮ್ಮಲ್ಲಿ. ಲಿಮಿಟ್ ಆಫ್ ಎ ಸಮ್ಮಲ್ಲಿ ತುಂಬ ಕಮ್ಮಿ ಕ್ವಶನ್ಸ್ ಬರ್ತಾ ಇತ್ತು. ಸೊ ದಟ್ ವಾಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಸೊ ಏನು ರಿಮೂವ್ ಮಾಡಿದರೆ ಅದೇನು ಅಷ್ಟು ಅಫೆಕ್ಟೇ ಆಗಲ್ಲ ನಿಮಗೆ. KCET ಮತ್ತು JEE ಮೇನ್ಸ್ಗೆ ನಿಮಗಂತೂ ಡೆಫಿನೆಟ್ಲಿ ಯು ಹ್ಯಾವ್ ಟು ಸ್ಟಡಿ ದಟ್ ಅಗೇನ್. ಮತ್ತು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಬಂದುಬಿಟ್ಟು ಏರಿಯಾ ಅಂಡರ್ ದ ಕರ್ವ್ಸ್ ಇದೆ, ಸಿಂಪಲ್ ಕರ್ವ್ಸ್ ಹೇಳಿದ್ದಾರೆ. ಏರಿಯಾ ಬಿಟ್ವೀನ್ ದ ಕರ್ವ್ಸ್ ಏನು ನೋಡಿ, ಒಂದು ಹೇಳ್ತೀನಿ ನೋಡಿ, ಏರಿಯಾ ಅಂಡರ್ ದ ಕರ್ವ್ಸ್, ಏರಿಯಾ ಬಿಟ್ವೀನ್ ದ ಕರ್ವ್ಸ್ ಎರಡು ಸೇಮೇ. ಏನು ಡಿಫ್ರೆನ್ಸ್ ಅಂದರೆ ಏರಿಯಾ ಅಂಡರ್ ದ ಕರ್ವ್ ಅಂದರೆ ಒಂದೇ ಕರ್ವ್ ಡಿಲೀಟ್ ಮಾಡ್ತಾರೆ, ಏರಿಯಾ ಬಿಟ್ವೀನ್ ದ ಕರ್ವ್ ಅಂದರೆ 2 ಕರ್ವ್ ಸಬ್ಟ್ರಾಕ್ಟ್ ಮಾಡ್ತೀರಾ, ಅಷ್ಟು ಏನು ಡಿಫ್ರೆನ್ಸ್ ಇದೆ ಅದರಲ್ಲಿ ಆ್ಯಕ್ಚುಲಿ. ಸೊ ಇಟ್ ಇಸ್ ನಾಟ್ ಅಫೆಕ್ಟೆಡ್ ಸೋ ಮಚ್. ಸೊ ಆದರೆ ಆ ಕ್ವಶನ್ ಸೆಕೆಂಡ್ ಎಕ್ಸಸೈಸ್ನ ಕೊಡಲ್ಲ ಅವ್ರು ನಿಮಗೆ, ಫಸ್ಟ್ ಎಕ್ಸಸೈಸ್ನ ಮಾತ್ರ ಕೊಡ್ತಾರೆ. ಸೊ ಬಿಕಾಸ್ ಇಟ್ಸ್ ಕ್ಲಿಯರ್ಲಿ ಮೆನ್ಷನ್ ದಟ್ ದೇ ನಾಟ್ ಗೋನ್ ಟು ಗಿವ್ ಫ್ರಮ್ ಸೆಕೆಂಡ್ ಎಕ್ಸಸೈಸ್. ಬಟ್ JEE ಮತ್ತು CET ಅಲ್ಲಿ ಅದೆಲ್ಲ ಅದು ಕಾಮನ್ ಅಲ್ವಾ. ನಿಮಗೆ ಏರಿಯಾ ಅಂಡರ್ ಸಿಂಗಲ್ ಕರ್ವ್ ಗೊತ್ತಾದರೆ ಏರಿಯಾ ಬಿಟ್ವೀನ್ ಕರ್ವ್ ಎಷ್ಟೊತ್ತು, ಫಸ್ಟ್ ಕರ್ವ್ ಮೇಲೆ ಸೆಕೆಂಡ್ ಕರ್ವ್ 2 ಇಂಟಿಗ್ರಲ್ ಮಾಡಬೇಕು ಅಷ್ಟೇ. ಸೊ CET ಏನು ತೆಗಿತಾರೆ ಅದನ್ನ, JEE ಮೀನ್ಸ್ ಏನು ತೆಗಿತಾರೆ, ಅವ್ರು ತೆಗಿಯಲ್ಲ ಆ್ಯಕ್ಚುಲಿ ಅದನ್ನೆಲ್ಲ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ಅಬೌಟ್ ದಟ್. ಆ್ಯಂಡ್ ನೀವು ಅದನ್ನ ಇಂಜಿನಿಯರಿಂಗಲ್ಲಿ ಕೇಳ್ತೀರಾ, ಇಂಜಿನಿಯರಿಂಗ್ ಕೂಡ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದಟ್. ನೆಕ್ಸ್ಟ್ ಬಂದು ಡಿಫರೆನ್ಷಿಯಲ್ ಇಕ್ವೇಷನ್ಸು. ಇದರಲ್ಲಿ ಫಸ್ಟ್ ಸಾಲ್ವಿಂಗ್ ಎಲ್ಲ ಇದೆ ಆ್ಯಕ್ಚುಲಿ. ಇದರಲ್ಲಿ ದೇ ರಿಮೂವ್ ಮೇನ್ಲಿ
ಜನರಲ್ ಸೊಲ್ಯೂಷನ್ ಗಿವನ್ ಬೈ ಓಕೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ತೆಗೆದುಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇಟ್ ವಾಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಈಸಿಯೆಸ್ಟ್ ಬಂದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆ್ಯಕ್ಚುಲಿ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇದೆ. ಸಾರಿ ದೇ ಹವ್ ರಿಮೂವ್ಡ್ ದ ಟೈಪ್ ಆಫ್ ಡಿ ಎಕ್ಸ್ ಪ್ಲಸ್ ಡಿ ವೈ ಬಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಕ್ಯೂ ವೈ. ಅಂದರೆ ನಿಮಗೆ ಒಂದು ಟೈಪ್ ತೆಗೆದಿದ್ದಾರೆ, ಇನ್ನೊಂದು ಟೈಪ್ ಇದೆ. ಸೊ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಆಫ್ ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ ಇನ್ನೊಂದಿದೆ ಆ್ಯಕ್ಚುಲಿ. ಸೊ ಇಟ್ಸ್ ಅ ವೆರಿ 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 ಕ್ಲೆವರ್ ಮೂವ್ ಆ್ಯಕ್ಚುಲಿ. ಯಾಕೆಂದರೆ ನಿಮಗೆ ಡಿಲೀಟ್ ಆದಂಗೂ ಅನಿಸುತ್ತೆ, ಆದರೆ ಅಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಲ್ಲಿ. ಸೊ ದೇ ಆರ್ ಸೇಯಿಂಗ್ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಇಸ್ ರಿಮೂವ್ಡ್, ಬಟ್ ದೇ ಆರ್ ನಾಟ್ ಟೆಲಿಂಗ್ ಎನಿಥಿಂಗ್ ಅಬೌಟ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಆಫ್ ವೈ ಇಸ್ ಈಕ್ವಲ್ ಟು. ಅರೆ ಏನು ಅದು ಗೊತ್ತಾದ್ರೆ ಇದು ಎಷ್ಟೋ ತಪ್ಪ ಇದು. ಒಂದು ಅರ್ಧ ಗಂಟೆನಲ್ಲ ಒಂದು ಎಕ್ಸ್ಟ್ರಾ ಸೇಮ್ ಸ್ಟೆಪ್ ಎಕ್ಸ್ ಆ್ಯಂಡ್ ವೈ ವೇರಿಯಬಲ್ ಚೇಂಜ್ ಮಾಡೋದು. ಸೊ ಐ ಡೋಂಟ್ ಸಿ ಎನಿ ಡಿಫ್ರೆನ್ಸ್ ಇನ್ ದ್ಯಾಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಅದಾದಮೇಲೆ ನೆಕ್ಸ್ಟ್ ಬಂದು ವೆಕ್ಟರ್ ಆಲ್ಜಿಬ್ರಾದಲ್ಲಿ ನಿಮಗೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ಸ್ ಅಂತ ತೆಗೆದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ಸ್ ಅನ್ ಇಂಪಾರ್ಟೆಂಟ್. ಜಾಸ್ತಿ JEE ಮೇನ್ಸ್ ಕ್ವಶನ್ ಬರೋದು ಟ್ರಿಪಲ್ ಪ್ರಾಡಕ್ಟಲ್ಲಿ. ಸೊ ಯಾಕೆಂದರೆ ಬೇರೆವೆಲ್ಲ ತುಂಬ ಈಸಿ, ತುಂಬ ಬೇಸಿಕ್ಸು. ತುಂಬ ಜನ 11th ಸ್ಟಡಿ ಮಾಡ್ತಾರೆ ಈ ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಅನ್ನೋದು. ಸೊ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಒನ್, ಬಟ್ ದೇ ಹವ್ ರಿಮೂವ್ಡ್ ಇಟ್. ಸೊ PUCಯಲ್ಲಿ ಡೆಫಿನೆಟ್ಲಿ ಅದನ್ನು ಕ್ವಶನ್ಸ್ ಕೊಡಲ್ಲ ಅವರು. ಸೊ ಯೂಶ್ವಲಿ ಇಟ್ ಈಸ್ ಟು ಕಮ್ ಲೈಕ್ ಪ್ರೂವ್ ದ್ಯಾಟ್ ABC is equal to 2 times of ABC ನ ಬರ್ತಾ ಇತ್ತು. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಆಫ್ ದಟ್ ಥಿಂಗ್ಸ್. ಬಟ್ ನಾನು ಮಾಡ್ತೀನಿ, ನಾನು ಚಾಪ್ಟರ್ ಮಾಡಬೇಕಾದ್ರೆ ಅದೆಲ್ಲ ಮಾಡ್ತೀನಿ. ಸೊ ನೀವು ಕಲೀಲೇಬೇಕು ನನ್ನಿಂದ. ಓಕೆ, ಸೊ ನೆಕ್ಸ್ಟ್ ಬಂದು 3D ಜಾಮಿಟ್ರಿಯಲ್ಲಿ ದ ರಿಮೂವ್ಡ್ ಆ್ಯಂಗಲ್ ಬಿಟ್ವೀನ್ ಲೈನ್ಸ್, ಆ್ಯಂಗಲ್ ಬಿಟ್ವೀನ್ ಪ್ಲೇನ್ಸ್, ಆ್ಯಂಗಲ್ ಲೈನ್ ಅಂಡ್ ಪ್ಲೇನ್ ಎಲ್ಲ ಒಂದು ಸೇಮ್ ಅಲ್ವಾ ರೀ? ಏನಿದೆ ಅದ್ರಲ್ಲಿ ಡಿಫ್ರೆನ್ಸು? ಆ್ಯಂಗಲ್ ಬಿಟ್ವೀನ್ ಲೈನು, ಆ್ಯಂಗಲ್ ಬಿಟ್ವೀನ್ 2 ಪ್ಲೇನ್ಸು ಎಲ್ಲದರಲ್ಲೂ ಅಷ್ಟೇ. ಎಲ್ಲದರಲ್ಲೂ ಯೂನಿಟ್ ವೆಕ್ಟರ್ ಇರುತ್ತೆ, ಎಲ್ಲದಕ್ಕೂ ಡೈರೆಕ್ಷನ್ ಕೊಸೈನ್ಸ್ ಇರುತ್ತೆ. ಅದರದ್ದು A1 B1 A2 B2 C2 ರೂಟ್ ಆಫ್ B ಸ್ಕ್ವೇರ್. ಅದು ಏನು ಡಿಫ್ರೆನ್ಸ್? ಎಲ್ಲ ಮೂರು ಒಂದೇ. ಸೊ ದೇ ಹವ್ ಪ್ಲೇಡ್ ಎ ವೆರಿ ವೆರಿ ಗುಡ್ ಗೇಮ್. ಸೊ ಯಾರು ಪೋರ್ಷನ್ ಡಿಲೀಟ್ ಮಾಡಿದಾರೋ, ಡಿಲೀಟ್ ಮಾಡ್ದಂಗೂ ಅನಿಸ್ತಾ ಇದೆ, ಡಿಲೀಟ್ ಮಾಡೂ ಇಲ್ಲ ಅಷ್ಟೊಂದು ಅವರು. ಸೊ ದೇ ಡಿಲೀಟೆಡ್ ಸಚ್ ಎ ವೇ ದಟ್ ಸೊ ದೇ ಕ್ಯಾನ್ ಆಸ್ಕ್ ಕ್ವಶನ್ ಫ್ರಮ್ ಸಮ್ವೇರ್ ಎಲ್ಸ್. ಅಂದರೆ ನೋಡಿ, ಇಲ್ಲಿ 3 ಡಿಲೀಟ್ ಮಾಡಿದ್ದಾರೆ, 3 ಸೇಮೇ. ನೀವು ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಕಲ್ತ್ರೆ ಆ್ಯಂಗಲ್ ಬಿಟ್ವೀನ್ ಪ್ಲೇನ್ಸ್ ಏನು ಡಿಫ್ರೆನ್ಸ್ ಇದೆ? 2 ಲೈನು ವೆಕ್ಟರು, ಪ್ಲೇನ್ಗೂ 2 ವೆಕ್ಟರ್ ಇರುತ್ತೆ ಅಷ್ಟೇ. ಈ 2 ಸೇಮೇ ಆ್ಯಕ್ಚುಲಿ. ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಆ್ಯಂಡ್ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಡಿಲೀಟೆಡ್ ಪೋರ್ಷನ್ಸ್ ಇಸ್ ಮ್ಯಾಥಮೆಟಿಕಲ್ ಫಾರ್ಮೇಷನ್ ಆಫ್ LP ಪ್ರಾಬ್ಲಮ್ಸ್. ಅನ್ಬೌಂಡೆಡ್ ಅಂದರೆ ಬೌಂಡೆಡ್ ಇದೆ, ಅನ್ಬೌಂಡೆಡ್ ರಿವ್ಯೂ ಮಾಡ್ತಾರೆ. ಇನ್ಫ್ಯಾಕ್ಟ್ ಅನ್ಬೌಂಡೆಡ್ ತುಂಬ ಕಮ್ಮಿ ಕೇಳ್ತಾ ಇದ್ರು PUCಯಲ್ಲಿ. ಅವ್ರು ಕೇಳ್ತಾನೆ ಇರಲಿಲ್ಲ. ಎಂದು ಕಟ್ ಮಾಡೋದು ಆ್ಯಕ್ಚುಲಿ ಅದನ್ನ ಡಿಫ್ರೆನ್ಸ್ ಆಗಲ್ಲ. ತುಂಬ ಜಸ್ಟ್ ಅದನ್ನ ಸ್ಟಡಿನೇ ಮಾಡೋ ಅನ್ಬೌಂಡೆಡ್ ರೀಜನ್ಸ್ನ. ಸೊ ಬಟ್ ಅದು ಬೇರೆ ಕ್ವಶನ್. LPP ಅಷ್ಟೊಂದು ಬೋರ್ಡಲ್ಲಿ ಬರಲ್ಲ, ಐ ಮೀನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರಲ್ಲ ಅಷ್ಟೊಂದು ನ್ಯೂಮರಿಕಲ್ಸು. ಲಾಸ್ಟ್ ಬಂದು ಪ್ರಾಬಬಿಲಿಟಿ, ಮೀನ್ ಆ್ಯಂಡ್ ವೇರಿಯನ್ಸ್, ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ರ್ಯಾಂಡಮ್ ವೇರಿಯೇಬಲ್ದು ಮೀನ್ ಆ್ಯಂಡ್ ವೇರಿಯನ್ಸು. ಅಂದರೆ ರ್ಯಾಂಡಮ್ ವೇರಿಯೇಬಲ್ ಡಿಸ್ಟ್ರಿಬ್ಯೂಷನ್ ನಿಮಗಿದೆ. ಸೊ ದೇ ರಿಮೂವ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ. ಯಾಕಂದರೆ ರ್ಯಾಂಡಮ್ ವೇರಿಯೇಬಲ್ ತೆಗೆದರೆ ಡಿಸ್ಟ್ರಿಬ್ಯೂಷನ್ ಅವರು ತೆಗೆದಿದ್ದಾರೆ. ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಆ್ಯಂಡ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ಏಕೆಂದರೆ ನೀವು ಇಂಜಿನಿಯರಿಂಗ್ ಹೋದಾಗ ಬರೀ ಈ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇರುತ್ತೆ ನಿಮ್ದು. ಆಲ್ಮೋಸ್ಟ್ M3 M4ಅಲ್ಲಿ ಡಿಸ್ಟ್ರಿಬ್ಯೂಷನ್ ಬಗ್ಗೆನೇ ಇರುತ್ತೆ, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಇದು ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲ, ಇದು ತುಂಬ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಇದು ಒಂದು 7 ಡಿಸ್ಟ್ರಿಬ್ಯೂಷನ್ಸ್ ಎಕ್ಸ್ಪೋನೆನ್ಷಿಯಲ್ ಇದೆ. ಪ್ರತಿಯೊಂದಕ್ಕೂ ಮೀನ್ ವೇರಿಯನ್ಸ್ ಫೈಂಡ್ ಮಾಡೋಕ್ಕೂ. ಎನಿವೇ ನೀವು ಇಂಜಿನಿಯರಿಂಗ್ ಕಲಿಯೋದ್ರಿಂದ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಇವನ್ ಇಫ್ ಇಟ್ಸ್ ರಿಮೂವ್ಡ್ ಫ್ರಮ್ ಯು. ಸೊ ಸಮ್ವೇರ್ ಇಟ್ಸ್ ಗುಡ್. ಸೊ ಪ್ರಾಬಬಿಲಿಟಿಯಲ್ಲಿ ಇವನ್ ಇಫ್ ಇಟ್ಸ್ ರಿಮೂವ್ಡ್ ಇಟ್ಸ್ ನಾಟ್ ಎ ಪ್ರಾಬ್ಲಮ್, ವಿಲ್ ಸ್ಟಡಿ ಇನ್ ಇಂಜಿನಿಯರಿಂಗ್. ಬೇರೆ ಕೆಲವೊಂದು ಚಾಪ್ಟರ್ಸ್ ಅವ್ರು ತೆಗೆದಿದ್ದಾರೆ, ಅದು ಸುಮ್ಮನೆ ಏನೋ ನೇಮ್ಸಿಗೆ ತೆಗೆದಿದ್ದಾರೆ. ಬಟ್ ಇನ್ ಸಮ್ ಅದರ್ ವೇ ಇಟ್ ಇಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಪೋರ್ಷನ್ಸ್. ಯಾಕಂದರೆ ನೀವು ಅದು ಸೊ ಇಟ್ ಇಸ್ ಅ ವೆರಿ ಕ್ಲೆವರ್ ಗೇಮ್. ಸೊ ಒಂದು ಕ್ಲೆವರಾಗಿ ಸ್ಟೆಪ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಎಲ್ಲ ಇದ್ದರೆ ಸರ್, ಏನಾದರೂ ನಿಮಗೆ ಯಾವುದೋ ಪರ್ಟಿಕ್ಯುಲರ್ ಚಾಪ್ಟರ್ಸಲ್ಲಿ ಏನೋ ತೆಗೆದಿಲ್ವಾ, ನಿಮ್ಗೆ ಏನಾದರೂ ಅದರಲ್ಲಿ ಇಲ್ಲ ಸರ್ ನನಗೆ ನಮ್ಮ ಕಾಲೇಜಲ್ಲಿ ನನಗೆ ಈ ಟಾಪಿಕ್ ಟೀಚ್ ಮಾಡಿಲ್ಲ, ನೀವು ಇದನ್ನು ಇನ್ಕ್ಲೂಡ್ ಮಾಡಿ ನೀವು ಟೀಚ್ ಮಾಡೋಕ್ಕಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆ, ನನಗೆ ಅದು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಸೊ ಆ್ಯಸ್ ಎ ಸೆಡ್, ಪ್ರತಿಯೊಬ್ಬ ಕರ್ನಾಟಕ ಸ್ಟೂಡೆಂಟು ಸೊ ವಿಲ್ ಲರ್ನ್ ಫಾರ್ ಫ್ರೀ ಫ್ರಮ್ ಸಿಂಪ್ಲಿಫೈಡ್ ಮೈಂಡ್ಸ್. ನಿಮ್ಮ PUC ನಾನು KCD ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಟೆಲ್ ಯು ವಾಟ್ ಐಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅನ್ ಇಂಟ್ರೋ ವಿಡಿಯೋ. ಆ್ಯಂಡ್ ಬಟ್ ಆ್ಯಸ್ ಆಫ್ ನೌ PUC ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ನಾನು ಆಲ್ರೆಡಿ ಯೂನಿವರ್ಸಿಟಿ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ, ಅದನ್ನು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಹೆಲ್ಪ್ ಅಸ್ ಸ್ಪ್ರೆಡಿಂಗ್ ಇನ್ ಸಚ್ ಎ ಗುಡ್ ಇನ್ಫಾರ್ಮೇಷನ್. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ವರ್ಕ್ ಫಾರ್ ಆಲ್ ಆಫ್ ಯು. ಲಾಸ್ಟ್ ಇಯರ್ ನಾನು ಮಾಡಿಲ್ಲ, ಬಟ್ ಈ ವರ್ಷ ಎಲ್ಲ ಮಕ್ಕಳಿಗೆ ಆದಷ್ಟು ನಾನು ಐ ಆಮ್ ಆಲ್ರೆಡಿ ಎಂಗೇಜ್ ಇನ್ ಲಾಟ್ ಆಫ್ ಕ್ಲಾಸಸ್. ನನಗೆ ಆಲ್ರೆಡಿ ಆನ್ಲೈನ್ ಕ್ಲಾಸ್ ತುಂಬ ಇರುತ್ತೆ. ಪ್ಲಸ್ ಅದರಲ್ಲಿ ಕೂಡ ನಾನು ಐ ವುಡ್ ಅಪ್ಡೇಟ್ ಆಲ್ ದ ವೀಡಿಯೋಸ್. ಓಕೆ, ನಾನು ಇನ್ನೂ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ನಾನು ರೆಗ್ಯುಲರ್ಗೆ ವೀಡಿಯೋಸ್ ಬರ್ತಾ ಇರುತ್ತೆ, ಎಲ್ಲ ಕಾನ್ಸೆಪ್ಟ್ ವೀಡಿಯೋಸು. ನಾನು ಹೇಳ್ದಂಗೆ ಪಾಸಿಂಗ್ ಪ್ಯಾಕೇಜಸ್ ಅವೆಲ್ಲ ಬೇಡ, ಬಿಟ್ಬಿಡಿ. ನಾಲೆಜ್ಗೋಸ್ಕರ ಫೋಕಸ್ ಮಾಡಿ. ನಿಮ್ಗೆ ಏನು ಡೌಟ್ ಇದ್ದರೂ ನನ್ನ ಕಮೆಂಟ್ ಸೆಕ್ಷನ್ ನನಗೆ ಮೆಸೇಜ್ ಮಾಡಿ. ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್ ವಿತ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಐ ವಿಲ್ ಹೆಲ್ಪ್ ಯು ಔಟ್ ಟು ಟಾರ್ಗೆಟ್ 100 ಇನ್ ಮ್ಯಾಥಮೆಟಿಕ್ಸ್. ನಾನು ಯಾವ ಚಾಪ್ಟರ್ಸ್ ಮಾಡ್ತೀನಿ ಅದು ಕಂಪ್ಲೀಟಾಗಿ ಮಾಡ್ತೀನಿ.
ಕಂಪ್ಲೀಟಾಗಿ ಯಾವುದು ಡಿಲೀಟ್ ಮಾಡ್ದಿರ. ಸೊ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಐ ಹ್ಯಾವ್ ಡನ್ ಎ ಲಿಟಲ್ ಬ್ರೀಫ್ ಅನಾಲಿಸಿಸ್ ಅಬೌಟ್ ದಿಸ್ ವಿಡಿಯೋ. ಆ್ಯಂಡ್ ಚೆಕ್ ಮಾಡಿ ಇದನ್ನು. ನಿಮಗೇನು ಫರ್ದರ್ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಲರ್ನಿಂಗ್, ಹ್ಯಾವ್ ಎ ನೈಸ್ ಡೇ, ಆ್ಯಂಡ್ ಸ್ಟಡಿ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.